ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾವು ಹ್ಯಾಕಿಂಗ್ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಬೇಕಾದಷ್ಟು ಜನ ಹ್ಯಾಕರ್ಸ್ ಇದ್ದಾರೆ. ಅವರೇನು ಮಾಡ್ತಾರೆ, ನಮ್ಮ ಕಂಪ್ಯೂಟರಲ್ಲಿ, ನಮ್ಮ ಸಿಸ್ಟಮಲ್ಲಿ, ನಮ್ಮ ಲ್ಯಾಪ್ಟಾಪಲ್ಲಿರೋಂಥದ್ದು, ನಮ್ಮ ಮೊಬೈಲಲ್ಲಿರೋಂಥದ್ದು ಆ ಡೇಟಾಗಳನ್ನೆಲ್ಲ ಅವರು ಹ್ಯಾಕ್ ಮಾಡೋ ಅಂಥದ್ದು, ನಮ್ಮ ಖಾತೆಯಲ್ಲಿರುವಂಥ ಹಣವನ್ನು ಯಾವುದೋ ಒಂದು ಮುಖಾಂತರ ಕೆಲವೊಂದು ಸಾಫ್ಟ್ವೇರ್ಗಳಿಂದಾಗಿ, ಕೆಲವೊಂದು ವೈರಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದಾಗಿ ಹ್ಯಾಕ್ ಮಾಡೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಹ್ಯಾಕರ್ಸ್ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಕಂಪ್ಯೂಟರ್. ಯಾರು ತಿಳ್ಕೊಂಡಿರ್ತಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ, ಕಂಪ್ಯೂಟರ್ ಇಂಜಿನಿಯರ್ಸ್ಗಳಿರ್ತಾರಲ್ಲ, ಅವ್ರನ್ನ ಹ್ಯಾಕರ್ಸ್ ಅಂತೀವಿ. ಆದರೆ ನಮ್ಮ ಮನೆಯಲ್ಲಿರುವ ನಮ್ಮ ಅಜ್ಜಿ ಸಹ ಒಬ್ಬ ಹ್ಯಾಕರ್ ಅಂತ ನಾವು ಹೇಳ್ಬೋದು. ಅಂದರೆ ಯಾವ ರೀತಿ ಹ್ಯಾಕರ್ ಆಕೆ ಅಂತಂದರೆ, ಆಕೆ ಬಯೋ ಹ್ಯಾಕರ್ ಅಂತಂದರೆ ನಮ್ಮ ದೇಹದ ಎಲ್ಲ ನಮ್ಮ ಸಿಸ್ಟಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಹ್ಯಾಕರ್ಸ್ ಅಂದರೆ ಹಾಗೆಯೇ ಒಂದು ಸಿಸ್ಟಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಎಲ್ಲಿ ಯಾವ ಬದಲಾವಣೆ ಮಾಡಿದ್ರೆ ಚೆನ್ನಾಗಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ ಅಂತಹ ಬದಲಾವಣೆಗಳನ್ನು ಮಾಡೋದನ್ನು ನಾವು ಹ್ಯಾಕರ್ಸ್ ಅಂತ ಕರಿತೀವಿ. ಹಾಗಾದರೆ ಕಂಪ್ಯೂಟರಲ್ಲಿ ಬದಲಾವಣೆಗಳನ್ನು ಮಾಡಿ ಒಂದಷ್ಟು ಉಳಿತನ್ನು ಮಾಡುವುದು ಅಥವಾ ಅವರಿಗೆ ಲಾಭ ಮಾಡ್ಕೊಳ್ಳೋದು, ಅವರು ಸಹ ಹ್ಯಾಕರ್ಸೇ. ಈಗ ಸೋಷಿಯಲ್ ಮೀಡಿಯಾ ಏನಿದೆ ಅದು ಸಂಪೂರ್ಣವಾಗಿ ನಮ್ಮ ಮೆದುಳನ್ನು ಹ್ಯಾಕ್ ಮಾಡಿಬಿಟ್ಟಿದೆ. ಇಡೀ ನಮ್ಮ ಜಗತ್ತಿನಲ್ಲಿ ಎಲ್ಲ ಯುವಜನತೆ ಎಲ್ಲರೂ ಅದಕ್ಕೆ ಒಂದು ಅಡಿಕ್ಟ್ ಆಗಿದ್ದಾರೆ. ಕಾರಣ ನಮ್ಮ ಮೆದುಳನ್ನು ಅದು ಹ್ಯಾಕ್ ಮಾಡಿದೆ. ಅದೇ ರೀತಿ ಮನೆಯಲ್ಲಿ ಅಜ್ಜಿ, ಆಕೆ ಒಬ್ಬ ಬಯೋ ಹ್ಯಾಕರ್ ಆಗಿದ್ದಾರೆ. ಕಾರಣ ಆಕೆ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶಗಳ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಅಂದರೆ ನಮ್ಮ ಥರ ಸ್ಟಡಿ ಅಂತಲ್ಲ, ಅನುಭವದ ಆಧಾರದ ಮೇಲೆ ಆಕೆ ಕೆಲವೊಂದು ಹ್ಯಾಕ್ಗಳನ್ನು ಮಾಡಿ ನಮ್ಮ ಕುಟುಂಬದ ಎಲ್ಲರ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಬರುವುದರಲ್ಲಿ ನಮ್ಮ ಪೂರ್ವಜರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಅಡಿಗೆ ಮನೆ, ಭಾರತೀಯರ ಅಡಿಗೆ ಮನೆಯೇ ಒಂದು ಮೈಕ್ರೋಬಯಾಲಜಿ ಲ್ಯಾಬ್ ಅಂತ ಕರಿಬೋದು. ಕಾರಣ ಮೈಕ್ರೋಬಯಾಲಜಿ ಅಂದಾಗ ನಾವು ಫರ್ಮೆಂಟೇಷನ್ ಪ್ರೋಸೆಸ್ಸು ಬಹಳ ಮುಖ್ಯವಾಗಿ ಹುದುಗುವಿಕೆಯನ್ನು ನಾವು ನೋಡ್ತೀವಿ. ಆದರೆ ನಮ್ಮ ಅಡಿಗೆ ಮನೆಯೇ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಬೋದು. ಬೇಕಾದಷ್ಟು ಈ ಥರದ ಪ್ರಕ್ರಿಯೆಗಳು ನಮ್ಮ ಅಡಿಗೆ ಮನೆಯಲ್ಲೇ ನಡೆಯುತ್ತೆ. ಜಗತ್ತಿನಲ್ಲಿ ನಾವು ಏನಾದರೂ ಒಂದು ಬೆಳಗಿನ ಉಪಹಾರ ಯಾವುದು ಬೆಸ್ಟ್ ಅಂತ ನೋಡಿದಾಗ ಎಲ್ಲ ಉಪಹಾರಗಳನ್ನು ಹಾಗೆ ನೋಡ್ಕೊಂಬಂದರೆ ಅತ್ಯಂತ ಮೊದಲನೆಯ ಸ್ಥಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನವನ್ನು ಪಡೆಯುವುದು ನಾವು ದಿನ ಬಳಸುವ ಇಡ್ಲಿ ಸಾಂಬಾರ್ ಚಟ್ನಿ ಅಂತ ಹೇಳ್ಬೋದು. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಏನು ಇಡ್ಲಿ ಸಾಂಬಾರ್ ಚಟ್ನಿ ಅತ್ಯಂತ ಶ್ರೇಷ್ಠವಾದದ್ದಾ, ಏನಕ್ಕೆ ಅಂತ ನಾವು ನೋಡೋದಾದರೆ, ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ಆ ಇಡ್ಲಿ ಸಾಂಬಾರ್ ಚಟ್ನಿಯಲ್ಲಿ ನಮ್ಮ ಪೂರ್ವಜರು ಒಂದು ಪ್ಯಾಕೇಜ್ ಥರ ಮಾಡಿಕೊಟ್ಟಿದ್ದಾರೆ. ಎಂಥವರಾದ್ರೂ ಅದನ್ನು ಸೇವನೆ ಮಾಡ್ಬೋದು. ಉದಾಹರಣೆಗೆ ಏನೋ ಒಂದು ದೈಹಿಕವಾಗಿ ತೊಂದರೆ ಆಗಿದೆ, ಆರೋಗ್ಯ ಸರಿ ಇಲ್ಲ ಅಂದಾಗ ವೈದ್ಯರು ಹೇಳೋದು ಒಂದು ಇಡ್ಲಿ ತಿನ್ನಿ, ಅದು ಸುಲಭವಾಗಿ ಜೀರ್ಣ ಆಗುತ್ತೆ, ಪೌಷ್ಟಿಕಾಂಶವನ್ನು ಹೊಂದಿದೆ, ಮೆಟಬಾಲಿಸಮ್ಮು ಚೆನ್ನಾಗಾಗುತ್ತೆ, ಅದರಲ್ಲಿ ಗಟ್ ಮೈಕ್ರೋಬ್ಸ್ ಜಾಸ್ತಿ ಇರೋದರಿಂದ ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ ಅನ್ನುವುದನ್ನು ಹೇಳ್ತಾರೆ. ಇಡ್ಲಿ ತಿನ್ನಿ ನೀವು, ಇನ್ನೇನು ಬೇಡ, ಬೇರೆ ಏನು ಬೇಡ, ಇಡ್ಲಿ ಸೇವನೆ ಮಾಡಿ ಅಂತಾರೆ ಆರೋಗ್ಯದ ಸಮಸ್ಯೆ ಇದ್ದಾಗ. ಮತ್ತು ನನಗೆ ತುಂಬ ಹಸಿವಾಗ್ತಾ ಇದೆ, ನಾನು ಏನು ತಿನ್ಬೋದು ಅಂದರೆ ಇಡ್ಲಿ. ಅದು ಯಾವಾಗಲೂ ಒಂದು ಸುರಕ್ಷತೆ ಅಂತ ಅನ್ಬೋದು. ಕಾರಣ ಅದಕ್ಕೆ ಎಣ್ಣೆ ಹಾಕಿರೋದಿಲ್ಲ, ಹಬೆಯಲ್ಲಿ ಬೆಂದಿರುತ್ತೆ. ಹಾಗಾಗಿ ಅದು ಕಲುಷಿತ ಆಗುವ ಸಾಧ್ಯತೆಗಳು ಕಡಿಮೆ. ಚಟ್ನಿಯ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಾವು. ಇಡ್ಲಿ ಕಲುಷಿತ ಆಗುವ ಸಾಧ್ಯತೆಗಳು, ಇಡ್ಲಿ ತಿಂದು ಅವರು ಅಸ್ವಸ್ಥನಾಗಿದ್ದಾನೆ ಎನ್ನುವುದು ಎಲ್ಲೂ ಕೇಳಿಲ್ಲ. ಚಟ್ನಿಯಿಂದ ಹಾಳಾಗಿರುವ ಚಟ್ನಿ ತಿಂದು ಏನೋ ತೊಂದರೆಗಳಾಗಿರಬಹುದು, ಆದರೆ ಇಡ್ಲಿ ತುಂಬ ಸುರಕ್ಷಿತವಾದ ಒಂದು ಆಹಾರ ಅನ್ಬೋದು. ಕಾರಣ ಇದು ಪೌಷ್ಟಿಕಾಂಶವನ್ನು ಹೊಂದಿದೆ, ಸುಲಭವಾಗಿ ಜೀರ್ಣ ಆಗುತ್ತೆ, ಮೆಟಬಾಲಿಸಮ್ ಸ್ಥಿರತೆಯನ್ನು ಹೊಂದಿದೆ, ಮತ್ತು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಗಳು ಇದರಲ್ಲಿ ಹೆಚ್ಚಿರೋದ್ರಿಂದ ದೇಹಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ನೀಡುತ್ತೆ. ಹಾಗಾದರೆ ಇಡ್ಲಿಯಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ಇಡ್ಲಿಯನ್ನು ನಾವು ಫರ್ಮೆಂಟೇಷನ್ ಪ್ರಾಸೆಸ್ ಅಂತ ಮಾಡ್ತೀವಿ. ಅಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಚೆನ್ನಾಗಿ ನೆನೆಸಿಟ್ಟು ಹಿಂದಿನ ದಿನ ಅದನ್ನು ರುಬ್ಬಿ ಅದನ್ನು ಹಾಗೆ ಹುದುಗುವಿಕೆಯ ಒಂದು ಪ್ರಕ್ರಿಯೆ ಮಾಡಿ, ಫರ್ಮೆಂಟೇಷನ್ ಪ್ರಾಸೆಸ್ಸು, ನಂತರ ಮಾರನೇ ದಿನ ಅದನ್ನು ಇಡ್ಲಿ ರೂಪದಲ್ಲಿ ಹಬೆಯಲ್ಲಿ ಬೇಯಿಸಿ ತಿನ್ನುವಂತಹ ಒಂದು ಪ್ರಕ್ರಿಯೆ. ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡನ್ನೂ ಬಳಕೆ ಮಾಡ್ತೀವಿ. ಅಕ್ಕಿ ಮುಖ್ಯವಾಗಿ, ಉದ್ದಿನ ಬೇಳೆಯಲ್ಲಿ ಲೈಸಿನ್ ಇದೆ, ಅಕ್ಕಿಯಲ್ಲಿ ಮಿಥಿಯೋನಿನ್ ಇದೆ. ಅಕ್ಕಿಯಲ್ಲಿರುವುದು ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಅಂತ ಗೊತ್ತು ನಮಗೆ. ಹಾಗಾದರೆ ಈ ಒಂದು ಮಧುಮೇಹದವರು ಇದನ್ನ ಸೇವನೆ ಮಾಡ್ಬೋದಾ ಅಂದರೆ ಖಂಡಿತ ಮಾಡಬಹುದು. ಕಾರಣ ಸಾಮಾನ್ಯವಾಗಿ ನಾವು ಯಾವುದಾದರೂ ಒಂದು
ಒಂದು ಸ್ಟಾರ್ಚ್ ಅಥವಾ ಏನು ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಹಾಗೆ ಬೇಯಿಸಿ ತಿಂದಾಗ ಅದು ಜಿಲ್ಯಾಟಿನೈಸೇಷನ್ ಅಂತಾಗುತ್ತೆ, ಜಿಲ್ಯಾಟಿನ್ ಆಗುತ್ತೆ. ಅದನ್ನು ಸೇವಿಸಿದಾಗ ಏನಾಗುತ್ತೆ ಅಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲು ಶೂಟಪ್ ಆಗಿಬಿಡುತ್ತೆ, ಸ್ಪೈಕ್ ಆಗುತ್ತೆ. ಅದಕ್ಕೆ ವೈದ್ಯರು ಹೇಳ್ತಾರೆ ಅತಿಯಾಗಿ ನೀವು ಅನ್ನವನ್ನು ಸೇವನೆ ಮಾಡಬೇಡಿ ಅಂತ ವೈದ್ಯರು ಹೇಳ್ತಾರೆ. ಏಕೆಂದರೆ ಅದರಲ್ಲೂ ಬಿಳಿ ಅಕ್ಕಿ ಆಯಿತು ಅಂದರೆ ತಕ್ಷಣ ಅದನ್ನು ಸೇವಿಸಿದ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ತೊಂದರೆಗಳಾಗುತ್ತೆ. ನೀವು ಮುದ್ದೆನ ಸೇವನೆ ಮಾಡಿ, ಜೋಳವನ್ನು ಸೇವನೆ ಮಾಡಿ, ರಾಗಿಯನ್ನು ಸೇವನೆ ಮಾಡಿ ಅಂತ ಹೇಳ್ತಾರೆ. ಏಕೆಂದರೆ ಹೆಚ್ಚು ನಾರಿನಾಂಶ ಇರೋದರಿಂದ ನಮ್ಮ ಸಕ್ಕರೆಯ ಪ್ರಮಾಣ ರಕ್ತದಲ್ಲಿ ಒಂದೇ ಸಲ ಏರಿಕೆ ಆಗೋದಿಲ್ಲ, ನಿಧಾನವಾಗಿ ಅದು ಸಕ್ಕರೆ ಬಿಡುಗಡೆ ಆಗೋದ್ರಿಂದ ಅದು ನಮಗೆ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಮಾಡುತ್ತೆ ಅಂತೇಳಿ. ಆದರೆ ಇಡ್ಲಿಯಲ್ಲಿ ಏನಾಗುತ್ತೆ ಅಂತಂದರೆ, ಇಡ್ಲಿಯಲ್ಲಿ ನಾವು ಅದನ್ನು ಫರ್ಮೆಂಟ್ ಮಾಡಿ ಬೇಯಿಸಿದಾಗ, ಫರ್ಮೆಂಟೇಷನ್ ಪ್ರಾಸೆಸ್ ಮಾಡಿ ಬೇಯಿಸ್ತೀವಲ್ಲ, ಆವಾಗ ನಮ್ಮ ಸಕ್ಕರೆಯ ಪ್ರಮಾಣ ಶೂಟಪ್ ಆಗೋದು, ಸ್ಪೈಕ್ ಆಗೋದು ಕಡಿಮೆ ಆಗುತ್ತೆ. ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಈ ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ಸು, ವೈಲ್ಡ್ ಈಸ್ಟ್ಗಳು ಇಲ್ಲಿ ಇದರೊಳಗಡೆ ಸೇರುತ್ತೆ ಫರ್ಮೆಂಟ್ ಆಗಬೇಕಂತ ಸಂದರ್ಭದಲ್ಲಿ. ಆಮೇಲೆ ಲ್ಯೂಕೋನೋ ಸ್ಟ್ಯಾಕ್ ಅನ್ನುವ ಇನ್ನೊಂದು ಬ್ಯಾಕ್ಟೀರಿಯಾ, ಇವುಗಳೆಲ್ಲ ಅದರಲ್ಲಿ ಇರೋದರಿಂದ, ಈ ಒಂದು ಸೂಕ್ಷ್ಮಾಣುಗಳು ಇರೋದರಿಂದ ಫರ್ಮೆಂಟೇಷನ್ ಮಾಡುತ್ತೆ. ಫರ್ಮೆಂಟೇಷನ್ ಮಾಡಿದಾಗ ಫೈಟಿಕ್ ಆ್ಯಸಿಡ್ ಎನ್ನುವ ಆ್ಯಸಿಡನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸಾಮಾನ್ಯವಾಗಿ ನೋಡಿ, ನಾವು ಬಹಳಷ್ಟು ಈ ಕಾಳುಗಳನ್ನು, ಉದಾಹರಣೆಗೆ ಬಾದಾಮಿ ಆಗಿರ್ಬೋದು, ಬೀಜಗಳನ್ನು ನೆನೆಸಿ ತಿಂತೀವಿ. ಕಾರಣ ಏನಂದರೆ ಅದರಲ್ಲಿರುವ ಫೈಟಿಕ್ ಆ್ಯಸಿಡ್ ಏನಿದೆ ಅದು ಕಡಿಮೆ ಆಗಬೇಕು ಅಂತೇಳಿ. ಹಾಗಾಗಿ ಈ ಒಂದು ಫರ್ಮೆಂಟೇಷನ್ ಪ್ರಾಸೆಸ್ ಆದಾಗ ಅದರಲ್ಲಿರುವ ಫೈಟಿಕ್ ಆ್ಯಸಿಡ್ಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಫೈಟಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದರಲ್ಲಿರುವ ಒಂದು ಐರನ್ ಆಗಿರ್ಬೋದು, ಕಬ್ಬಿಣಾಂಶ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಇವುಗಳ ಬಯೋ ಅವೈಲಬಿಲಿಟಿ ದೇಹದಲ್ಲಿ ಚೆನ್ನಾಗಾಗುತ್ತೆ. ಅದು ನಮ್ಮ ದೇಹ ಚೆನ್ನಾಗಿ ತೆಗೆದುಕೊಳ್ಳುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಈ ಫೈಟಿಕ್ ಆ್ಯಸಿಡ್ ಹಾಗೇ ಇದ್ದರೆ ಅದು ಇವುಗಳ ಜೊತೆ ಬೈಂಡ್ ಆಗಿಬಿಟ್ಟು ನಮ್ಮ ದೇಹ ಅದನ್ನು ತೆಗೆದುಕೊಳ್ಳದಿದ್ದ ಹಾಗೆ ಮಾಡುವ ಸಾಧ್ಯತೆ ಇರೋದರಿಂದ ಈ ಫರ್ಮೆಂಟೇಷನ್ ಪ್ರಾಸೆಸ್, ಹುದುಗುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಫೈಟಿಕ್ ಆ್ಯಸಿಡ್ ಪ್ರಮಾಣ ಕಡಿಮೆ ಆಗಿರುತ್ತೆ. ಹಾಗಾಗಿ ಈ ಒಂದು ಖನಿಜಾಂಶಗಳು ಯಥೇಚ್ಛವಾಗಿ ಹಾಗೆ ಫ್ರೀ ಆಗಿರೋದ್ರಿಂದ ದೇಹ ಅವುಗಳನ್ನು ಹೀರಿಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಪಾರ್ಷಿಯಲ್ ಪ್ರೋಟಿಯೋಲೈಟಿಕ್ ಪ್ರಾಸೆಸ್ ನಡೆಯುತ್ತೆ. ಅಂದರೆ ಈ ಪ್ರೋಟೀನ್ಗಳು ಆಲ್ರೆಡಿ ಸ್ವಲ್ಪ ಡೈಜೆಸ್ಟ್ ಆಗೋಗಿರುತ್ತೆ ಈ ಒಂದು ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ. ನಂತರ ನಾವು ಸೇವನೆ ಮಾಡಿದಾಗ ಮಿಕ್ಕುಳಿದಂತಹ ಒಂದು ಆಲ್ರೆಡಿ ಸ್ವಲ್ಪ ಡೈಜೆಷನ್ನು ಅದು ಬ್ರೇಕ್ ಡೌನ್ ಆಗಿದೆ, ಸುಲಭವಾಗಿ ಮಿಕ್ಕಂಥ ಪ್ರೋಟೀನ್ಗಳು ಬ್ರೇಕ್ ಡೌನ್ ಆಗೋದ್ರಿಂದ ಅದು ನೇರವಾಗಿ ನಮಗೆ ಪೌಷ್ಟಿಕಾಂಶಗಳನ್ನು ಕೊಡುವಂತಹ ಪ್ರಕ್ರಿಯೆ ಮಾಡುತ್ತೆ. ಜೊತೆಯಲ್ಲಿ ಇದರ ಕಾಂಬಿನೇಷನ್ ನೋಡಿ, ಒಂದು 60% ನಾವು ಅಕ್ಕಿಯನ್ನು ಹಾಕಿದರೆ 40% 60-40 ರೇಷಿಯೋಲಿ ಉದ್ದಿನ ಬೇಳೆಯನ್ನು ಹಾಕಿರ್ತೀವಿ. ಆ ಉದ್ದಿನ ಬೇಳೆಯಲ್ಲಿ ಲೈಸಿನ್ ಇರುತ್ತೆ, ಅಕ್ಕಿಯಲ್ಲಿ ಮಿಥಿಯೋನಿನ್ ಇರುತ್ತೆ. ಹಾಗಾಗಿ ಈ ಅಮೈನೋ ಆಸಿಡ್ಗಳು ಅತ್ಯಂತ ಪೂರಕವಾದ ಅಮೈನೋ ಆಸಿಡ್. ಇದರ ಜೊತೆಗೆ ಈ ಒಂದು ಪ್ರಕ್ರಿಯೆ ಫರ್ಮೆಂಟೇಷನು ಮತ್ತು ಬೇಯಿಸುವುದಿದೆಯಲ್ಲ, ಇದು ರೆಸಿಸ್ಟೆಂಟ್ ಸ್ಟಾರ್ಚನ್ನು ಮಾಡುತ್ತೆ. ಏನು ಅಕ್ಕಿ ಇದೆ ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಆದಾಗ ಏನಾಗುತ್ತಿದ್ದು, ನಮ್ಮ ಕೊಲಾನ್, ಸಣ್ಣ ನಮ್ಮ ಕೊಲಾನ್ ಗೊಟ್ಟೋಗುತ್ತೆ. ನಮ್ಮ ಕೊಲಾನು ಕರುಳಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ಏನಿದೆ, ಗಟ್ ಮೈಕ್ರೋಬಯೋಮ್, ಅವುಗಳಿಗೆ ಪೂರಕವಾದ ಆಹಾರ ಈ ರೆಸಿಸ್ಟೆಂಟ್ ಸ್ಟಾರ್ಚು. ಈ ರೆಸಿಸ್ಟೆಂಟ್ ಸ್ಟಾರ್ಚನ್ನು ಬಳಕೆ ಮಾಡಿಕೊಂಡು ಈ ಗಟ್ ಮೈಕ್ರೋಬ್ಗಳೇನು ಮಾಡುತ್ತೆ, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಮುಖ್ಯವಾಗಿ ಬ್ಯೂಟರೇಟ್, ಈ ಬ್ಯೂಟರೇಟ್, ಪ್ರೊಪಿಯೋನೇಟ್, ಅಸಿಟೇಟ್ ಇವುಗಳು ಬಹಳ ಮುಖ್ಯವಾದ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡು. ಈ ಬ್ಯೂಟರೇಟನ್ನು ಬಿಡುಗಡೆ ಮಾಡಿದಾಗ ಅದು ನಮ್ಮ ಕೊಲಾನ್ ಸೆಲ್ಗಳು ಏನಿರುತ್ತೆ ಆ ಭಾಗದಲ್ಲಿ ಅದನ್ನು ಚೆನ್ನಾಗಿ ಕಾಪಾಡುತ್ತೆ. ಅದರ ಜೊತೆಯಲ್ಲಿ ಅಲ್ಲಿ ಇನ್ಫ್ಲಮೇಷನ್, ಉರಿ ಊತ ಆಗದಿದ್ದ ಹಾಗೆ ಅದರ ಆರೋಗ್ಯವನ್ನು ಸಹ ಈ ಬ್ಯೂಟರೇಟ್ ಕಾಪಾಡಿಕೊಂಡು ಬರುತ್ತೆ. ಹಾಗಾಗಿ ಈ ಒಂದು ಇಡ್ಲಿನದಿದೆಯಲ್ಲ, ಅದು ನೋಡೋಕ್ಕೆ ಬಹಳ ಸರಳವಾದದ್ದು, ಸಿಂಪಲ್ಲು. ಆದರೆ ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಿದಾಗ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ನಮ್ಮ ಅಜ್ಜಿ ಕೇವಲ ಅಜ್ಜಿಯಲ್ಲ, ಆಕೆ ಒಬ್ಬ ಬಯೋ ಹ್ಯಾಕರ್. ಆಕೆಗೆ ಗೊತ್ತಿತ್ತು ಇದರ ಸೇವನೆಯನ್ನು ನಾವು ಮಾಡಿದಾಗ ಇದು ಪೌಷ್ಟಿಕದಾಯಕ, ಸುಲಭವಾಗಿ ಜೀರ್ಣ ಆಗೋದು, ನಮ್ಮ ಗಟ್ ಮೈಕ್ರೋಬ್ಗಳಿಗೆ ಸಹಾಯ ಮಾಡುವಂತಹ ಆಹಾರ ಅಂತೇಳಿ. ಜೊತೆಯಲ್ಲಿ ನಾವು ಸಾಂಬಾರನ್ನ ಬಳಕೆ ಮಾಡ್ತೀವಿ. ಸಾಂಬಾರು ಅಂದಾಗ ಯಥೇಚ್ಛವಾಗಿ ತರಕಾರಿಗಳನ್ನು ಬಳಕೆ ಮಾಡ್ತೀವಿ, ಮಸಾಲ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ, ಅದರಲ್ಲಿ ಬೇಳೆಗಳನ್ನು ಬಳಕೆ ಮಾಡ್ತೀವಿ. ಪ್ರೋಟೀನ್ ಇದೆ, ಬೇಳೆಗಳಲ್ಲಿ ಪ್ರೋಟೀನ್ ನಮಗೆ ಸಿಕ್ತು.
ಮಸಾಲ ಪದಾರ್ಥಗಳಲ್ಲಿರುವ ರಾಸಾಯನಿಕಗಳಲ್ಲಿರುವ ಫೈಟೋಕೆಮಿಕಲ್ಗಳು, ಮುಖ್ಯವಾಗಿ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನು ಸಹ ಕ್ರಾಸ್ ಮಾಡಿ ಮೆದುಳಿನಲ್ಲಿ ಶೇಖರಣೆಯಾಗುವ ವಿಷಗಳನ್ನು ಸಹ ತೆಗೆಯುವಂಥ ಶಕ್ತಿ ಅದಕ್ಕಿದೆ. ಜೊತೆಯಲ್ಲಿ ಈ ಒಂದು ಕರ್ಕ್ಯುಮಿನ್ ದೇಹ ಹೆಚ್ಚು ಹೀರಿಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಜೊತೆಯಲ್ಲಿ ಮೆಣಸನ್ನು ಬಳಕೆ ಮಾಡಿರ್ತೀವಿ. ಪೆಪ್ಪರಿನ್ ಏನು ಮಾಡುತ್ತೆ, ಈ ಕರ್ಕ್ಯುಮಿನ್ ಬಯೋ ಅವೈಲಬಿಲಿಟಿನ 2000% ಜಾಸ್ತಿ ಮಾಡುತ್ತೆ. ಜೀರಿಗೆನ ಬಳಕೆ ಮಾಡ್ತೀವಿ. ಇದರ ಜೊತೆಯಲ್ಲಿ ನಾವು ಕರಿಬೇವಿನ ಸೊಪ್ಪಾಗ್ಬೋದು, ಕೊತ್ತಂಬರಿ ಸೊಪ್ಪು, ಈ ಥರ ಆ ಸಾಂಬಾರಿಗೆ ಎಲ್ಲ ಥರದ ಮಸಾಲ ಪದಾರ್ಥಗಳು, ಬೇಳೆಗಳು, ಕರ್ಕ್ಯುಮಿನ್ನು ಇದು ಎಲ್ಲ ಬಳಕೆ ಮಾಡೋದ್ರಿಂದ ದೇಹದ ಉರಿಯೂತ ಕಡಿಮೆ ಮಾಡೋದು, ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು, ದೇಹಕ್ಕೆ ಬೇಕಾಗುವ ಪ್ರೋಟೀನ್ಗಳನ್ನು ನೀಡೋದು, ಇದನ್ನು ಎಲ್ಲದೂ ಒಂದು ಪ್ಯಾಕೇಜ್ ಥರ ಈ ನಾವು ಏನು ಅದು ಸಾಂಬಾರು ಮಾಡ್ತೀವಿ ಇಡ್ಲಿಯ ಜೊತೆ, ಅದರಲ್ಲಿ ಪೂರಕವಾದ ಎಲ್ಲ ಅಂಶಗಳು ಇರುತ್ತೆ. ಪ್ರೋಟೀನ್ಗಳಿರುತ್ತೆ, ಜೊತೆಯಲ್ಲಿ ಮಿನರಲ್ಸ್ಗಳಿರುತ್ತೆ, ಲವಣಾಂಶಗಳಿರುತ್ತೆ, ಕೆಲವೊಂದು ವೈಟಮಿನ್ಗಳು ಸಹ ನಾವು ನೋಡಬಹುದು. ಅದರ ಜೊತೆಯಲ್ಲಿ ಈ ನಾವು ಬಳಸುವ ಮಸಾಲ ಪದಾರ್ಥದಲ್ಲಿ ಬಹಳಷ್ಟು ಫೈಟೋಕೆಮಿಕಲ್ಗಳನ್ನು ಸಹ ನೋಡಬಹುದು. ಇದರ ಹೊರತಾಗಿ ನಾವು ಚಟ್ನಿಯನ್ನು ಬಳಕೆ ಮಾಡ್ತೀವಿ. ಚಟ್ನಿಯಲ್ಲಿ ನಾವು ತೆಂಗಿನಕಾಯಿಯನ್ನು ಬಳಕೆ ಮಾಡ್ತೀವಿ. ತೆಂಗಿನಕಾಯಿಯಲ್ಲಿ ಲಾರಿಕ್ ಆ್ಯಸಿಡ್ ಎನ್ನುವ ಒಂದು ರಾಸಾಯನಿಕ ಪದಾರ್ಥ ಇದೆ. ಈ ಲಾರಿಕ್ ಆ್ಯಸಿಡು ತೆಂಗಿನಕಾಯಿಯಲ್ಲಿ ಬಿಟ್ಟು ಇನ್ನು ಅದು ತಾಯಿಯ ಎದೆ ಹಾಲಿನಲ್ಲಿ ನಾವು ನೋಡಬಹುದಾದಂತಹ ಒಂದು ಅಂಶ ಅಂತ ಅನ್ಬೋದು. ಅಂದರೆ ಇದರ ಪ್ರಮುಖವಾದ ಕೆಲಸ ಏನು ಅಂತಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹದ್ದು, ಮತ್ತು ಈ ಮೈಕ್ರೋಬ್ಸ್ಗಳು ಇರುತ್ತೆ, ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು, ಇವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿ ಲಾರಿಕ್ ಆ್ಯಸಿಡ್ಗಿದೆ. ಹಾಗಾಗಿ ತಾಯಿ ಎದೆ ಹಾಲಿನಲ್ಲಿ ಈ ಅಂಶ ಇರೋದರಿಂದ ಅದು ನವಜಾತ ಶಿಶುವಿಗೆ ಹೆಚ್ಚಿನ ಒಂದು ರಕ್ಷಣೆಯನ್ನು ಈ ಒಂದು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ನೀಡುತ್ತೆ. ಅದು ತೆಂಗಿನಕಾಯಿಯಲ್ಲಿದೆ. ಚಟ್ನಿಯಲ್ಲಿ ನಾವು ತೆಂಗಿನಕಾಯಿನ ಬಳಕೆ ಮಾಡ್ತೀವಿ, ಹಾಗಾಗಿ ಲಾರಿಕ್ ಆ್ಯಸಿಡ್ ಸಿಕ್ಕುತ್ತೆ. ಇದು ನಮ್ಮ ದೇಹಕ್ಕೆ ಒಂದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಮಗೆ ಅರಿವಿಲ್ಲದೆ ನಮ್ಮ ದೇಹವನ್ನು ಪ್ರವೇಶಿಸುವ ವೈರಸ್ಗಳಾಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಅವುಗಳನ್ನು ನಾಶ ಮಾಡುತ್ತೆ. ಕಾರಣ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಹೊರಪದರ ಏನಿದೆ ಅದು ಲಾರಿಕ್ ಆ್ಯಸಿಡ್ ಜೊತೆಗೆ ಸೇರಿದಾಗ ಆ ಹೊರಪದರ ಒಡೆದೋಗುತ್ತೆ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳು ಸಾಯುತ್ತೆ. ಅದಕ್ಕೋಸ್ಕರನೇ ಕೋವಿಡ್ ಸಂದರ್ಭದಲ್ಲಿ ಮೈಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ, ತೆಂಗಿನ ಎಣ್ಣೆಯನ್ನು ಕೈ, ಕಾಲು, ಮುಖಕ್ಕೆಲ್ಲ ನೀವು ಸವರ್ಕೊಳ್ಳಿ. ಅವಾಗೇನಾಗುತ್ತೆ, ಕೈ ಅಥವಾ ಕಾಲು ನಮಗೆ ಎಲ್ಲಿ ಮುಖ ಎಲ್ಲಿ ನಮಗೆ ಎಕ್ಸ್ಪೋಸ್ ಆಗ್ತೀವಿ ಆ ವೈರಾಣುಗಳು ಏನಾಗುತ್ತೆ, ಕೋವಿಡ್ ವೈರಸ್ಸು ತಕ್ಷಣ ಅದು ಸಾಯುತ್ತೆ. ಅದರಿಂದ ನಮಗೆ ಯಾವುದೇ ರೀತಿಯ ಸೋಂಕು ಆಗೋದಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಇದೊಂದು ಅತ್ಯಂತ ಪ್ರಮುಖವಾದ ಅಂಶ ಅನ್ಬೋದು. ಜೊತೆಯಲ್ಲಿ ತೆಂಗಿನಕಾಯಿಯಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಮೀಡಿಯಮ್ ಸೈಜ್ಡ್ ಒಂದು ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ನಾವೇನು ಹೇಳ್ತೀವಿ, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಥರ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ನಾವು ನೋಡ್ತೀವಿ. ಈ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ನ ಮುಖ್ಯ ಕೆಲಸ ಏನು ಅಂದರೆ ತಕ್ಷಣ ನಮಗೆ ಶಕ್ತಿಯನ್ನು ನೀಡುವುದು, ಇಮಿಡಿಯೇಟ್ ಎನರ್ಜಿ ಅಂತ ಅಂತೀವಿ. ಇಮಿಡಿಯೇಟ್ ಎನರ್ಜಿ ಆ ನಮ್ಮ ಚಟ್ನಿಯಲ್ಲಿ ಇರೋದ್ರಿಂದ, ಅಂದರೆ ಇಲ್ಲಿ ನಾವು ಒಂದು ಕ್ವಾಲಿಟಿ ಆಗಿರುವಂತಹ ತೆಂಗಿನಕಾಯಿನ ಬಳಕೆ ಮಾಡಬೇಕು. ಹಳೆಯದು ಹಾಳಾಗಿರೋದನ್ನು ಬಳಕೆ ಮಾಡಿದ್ರೆ ಇದರಿಂದ ಆಗುವ ಪ್ರಯೋಜನ ಕಡಿಮೆ ಅಂತಲೇ ಅನ್ಬೋದು. ಹಾಗಾಗಿ ಫ್ರೆಶ್ ಆಗಿರುವ ಚೆನ್ನಾಗಿರುವ ತೆಂಗಿನಕಾಯಿನ ಬಳಕೆ ಮಾಡಿದಾಗ ನಮಗೆ ಇದರಿಂದ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಗಳು ಸಿಕ್ಕುತ್ತೆ, ಲಾರಿಕ್ ಆ್ಯಸಿಡು ಸಿಕ್ಕುತ್ತೆ, ಇಮಿಡಿಯೇಟ್ ಎನರ್ಜಿ ಸಿಕ್ಕುತ್ತೆ, ದೇಹಕ್ಕೆ ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುತ್ತೆ. ಹಾಗಾಗಿ ಇಡ್ಲಿ ಸಾಂಬಾರು ಚಟ್ನಿ ಅನ್ನೋದು ಒಂದು ಸರಳವಾದದ್ದಲ್ಲ. ಅದರ ಹಿಂದಿರುವ ವೈಜ್ಞಾನಿಕತೆಯನ್ನು ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅತ್ಯಂತ ಸಂಕೀರ್ಣವಾದದ್ದು. ದೇಹಕ್ಕೆ ಪೂರಕವಾಗಿ ಏನೇನು ಅಂಶಗಳು ಬೇಕು ಎಲ್ಲ ಅಂಶಗಳು ಇದರಲ್ಲಿದೆ. ಆದರೆ ಇತ್ತೀಚೆಗೆ ಅದನ್ನು ಬಹಳ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಮ ಅಡಿಗೆ ಮನೆಯೇ ಒಂದು ಮೈಕ್ರೋಬಯಾಲಜಿ ಲ್ಯಾಬ್ ಅಂತ ನಾನು ಹೇಳಿದೆ. ಬೇಕಾದಷ್ಟು ಫರ್ಮೆಂಟೇಷನ್ ಪ್ರಾಸೆಸ್ಗಳು ನಡೆಯುತ್ತೆ. ಆದರೆ ನಾವೇನು ಮಾಡ್ತೀವಿ, ಹೊರಗಡೆ ದೊರಕುವ ಹಿಟ್ಟನ್ನು ತರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಈ ವೈವಿಧ್ಯತೆ, ಮೈಕ್ರೋಬಯೋಮ್ ವೈವಿಧ್ಯತೆ ಇದೆಯಲ್ಲ ಅದು ಕಡಿಮೆ ಇರುತ್ತೆ. ಕಾರಣ ಅದು ಹಾಳಾಗದಿದ್ದಾಗೆ ಅದನ್ನು ಸ್ಟೆರಿಲೈಸ್ ಮಾಡ್ತಾರೆ, ಅದು ಕಡಿಮೆ ಇರುತ್ತೆ, ವೈವಿಧ್ಯತೆಯೂ ಕಡಿಮೆ ಇರುತ್ತೆ, ಕ್ವಾಲಿಟಿನೂ ಅಷ್ಟೇ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮತ್ತು ಅದನ್ನು ಫ್ರಿಜ್ಜಲ್ಲಿ ರೆಫ್ರಿಜರೇಟ್ರ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಆ ಫರ್ಮೆಂಟೇಷನ್ ಪ್ರಾಸೆಸ್ಸು ಸಹ ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ. ನ್ಯಾಚುರಲ್ ಫರ್ಮೆಂಟೇಷನ್ ಆಗುವುದರ ಬದಲು ಅವರೇನು ಮಾಡ್ತಾರೆ, ಸೋಡಾ ಹಾಕ್ಬೋದು, ಈನೋ ಹಾಕ್ಬೋದು, ಅಂದರೆ ಆರ್ಟಿಫಿಷಿಯಲ್ ಮೆಥಡಾಲಜಿಲಿ ಅದನ್ನು ಫರ್ಮೆಂಟ್ ಮಾಡ್ತಾರೆ. ಅದಕ್ಕಿಂತ ಏನೂ ಹಾಕದೆ ಹಾಗೆ ನಾವು ಹಿಟ್ಟನ್ನು
ಇಟ್ಟು ಅದರಿಂದ ನಾವು ಫರ್ಮೆಂಟೇಷನ್ ಮಾಡಿದಾಗ ಅದರಲ್ಲಿ ಯಥೇಚ್ಛವಾಗಿ ಈ ಮೈಕ್ರೋಬ್ಗಳಿರುತ್ತೆ. ಅದು ನಮ್ಮ ದೇಹಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಎಣ್ಣೆಯನ್ನು ಬಳಸದೆ ದೇಹಕ್ಕೆ ಅತ್ಯಂತ ಪೂರಕವಾದ ಪೋಷಕಾಂಶಗಳನ್ನು ನಾವು ಒದಗಿಸೋದು ಈ ಒಂದು ಸಿಂಪಲ್ ಆಗಿರುವ ನಮ್ಮ ಉಪಹಾರದಲ್ಲಿ. ಹಾಗಾಗಿ ಭಾರತೀಯರ ಒಂದು ನಾವೇನು ನಮ್ಮ ಅಡಿಗೆ ಆಗಿರ್ಬೋದು, ಕೆಲವೊಂದು ನಮ್ಮ ಸಂಪ್ರದಾಯಗಳಾಗಿರ್ಬೋದು, ಸುಮಾರು ಇವುಗಳ ಹಿಂದೆ ಕೆಲವು ವೈಜ್ಞಾನಿಕ ಕಾರಣಗಳನ್ನು ನಾವು ಹುಡುಕ್ತಾ ಬರ್ಬೋದು. ಎಲ್ಲದರಲ್ಲೂ ಅಂತಲ್ಲ, ಬಹಳಷ್ಟರಲ್ಲಿ ಒಂದೊಂದು ಒಳ್ಳೆಯ ಅಂಶಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇದರ ಇಡ್ಲಿ ವಡೆ ಸಾಂಬಾರು ಹಿಂದೆ ಅಥವಾ ಇಡ್ಲಿ ಸಾಂಬಾರ್ ಚಟ್ನಿ ಇದರ ಹಿಂದೆ ಒಂದು ಮೈಕ್ರೋಬಯಾಲಜಿ ಟೆಕ್ನಾಲಜಿ ಇದೆ, ಫರ್ಮೆಂಟೇಷನ್ ಇದೆ, ಬಯೋ ಹ್ಯಾಕಿಂಗ್ ಇದೆ. ಹಾಗಾಗಿ ಇದು ದೇಹಕ್ಕೆ ಅತ್ಯಂತ ಪೂರಕವಾದುದು, ಸುಲಭವಾಗಿ ಜೀರ್ಣ ಆಗೋದು, ಶಕ್ತಿಯನ್ನು ನೀಡುವಂಥದ್ದು. ಈ ಒಂದು ಪದಾರ್ಥವನ್ನು ಮಕ್ಕಳು, ವಯಸ್ಸಾದವರು, ಕಾಯಿಲೆ ಇರುವಂಥವರು ಯಾರು ಬೇಕಾದರೂ ಸೇವನೆ ಮಾಡ್ಬೋದು. ಅದು ನಮ್ಮ ದೇಹಕ್ಕೆ ಪೂರಕವಾಗಿರೋದ್ರಿಂದ ಇದರ ಬಗ್ಗೆ ಒಂದು ನೆಗ್ಲಿಜೆನ್ಸಿ ಬೇಡ. ಇದು ಒಂದು ಉತ್ತಮವಾದ ಆಹಾರ. ಪಿಜ್ಜಾ, ಬರ್ಗರ್ಗೆಲ್ಲ ನಾವು ಯಾವುದೋ ಒಂದು ಸ್ಟೇಟಸ್ ಕೊಡ್ತೀವಿ. ಪಾಶ್ಚಿಮಾತ್ಯರ ಆಹಾರ ಅಂದರೆ ಅದು ಬಹಳ ಉತ್ಕೃಷ್ಟವಾದ ಆಹಾರ ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೀವಿ. ಆದರೆ ಆ ಭ್ರಮೆಯಿಂದ ಹೊರಬರೋಣ. ನಾವು ಸೇವಿಸುವ ಆಹಾರ, ನಮ್ಮ ಮನೆಯಲ್ಲಿ ಮಾಡುವ ಇಡ್ಲಿ ಸಾಂಬಾರಾಗಿರ್ಬೋದು, ಕಿಚಡಿ ಆಗಿರ್ಬೋದು, ಅಥವಾ ಉಪ್ಪಿಟ್ಟಾಗಿರ್ಬೋದು, ಇದು ಅತ್ಯಂತ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ ಪದ್ಧತಿ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಸಹ ನಾವು ಮಾಡೋಣ. ನಮಸ್ಕಾರ.